ಇಲ್ಲಿವರೆಗೂ ದಾಂಡೇಲಿನ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ದಾಂಡೇಲಿ ರಿವರ್ ರಾಫ್ಟಿಂಗ್ ಸಖತ್ತಾಗಿರುತ್ತೆ. ನೀವು ವಿಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ನೋಡಿರ್ತೀರಾ. ನಾವೇನು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ವಾ ಈ ದಾಂಡೇಲಿ ರಿವರ್ ಡ್ರಾಫ್ಟಿಂಗು, ಸೊ ಕಾಳಿ ನದಿಯಲ್ಲಿ ರಿವರ್ ಡ್ರಾಫ್ಟಿಂಗ್ ಮಾಡೋದು. ವೇಟ್ ಮಾಡ್ತಾ ಇದೀವಿ ಜಾಕೆಟಿಗೋಸ್ಕರ. ಸೊ ಇಲ್ಲಿದಾವಲ್ವಾ, ಸೊ ಇದೇ ಜಾಕೆಟ್ ಹಾಕೊಂಡು ನಾವು ನೀರಿಗೆ ಹಾರೋದು. ಬಟ್ ಈ ಜಾಕೆಟ್ಗಳನ್ನ ಅವ್ರು ಕೊಡಬೇಕು ಮತ್ತು ನೀರಿಗೆ ಹಾರೋದಕ್ಕೆ ಅವ್ರು ಪರ್ಮಿಷನ್ ಕೊಡಬೇಕು. ಸೊ ಅಲ್ಲಿವರೆಗೂ ನಾವು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಬೇಕು. ಸೊ ನಮಗೇನು ಜಾಕೆಟ್ ಕೊಡ್ತಾರ್ರಿ? ಕೊಡ್ತೀವ್ರಿ. ನಮ್ಮ ಕಂಡಿಗೆ ಏನು ಮಾಡ್ತಾ ಇದ್ದೀರಲ್ಲ ಅವಾಗಿನ ಕುತ್ಕೊಂಡು? ಏನು 9 ಗಂಟೆ ಬಂದು ಕೂತೀವ್ರಿ. ಇನ್ನೊಮ್ಮಲ್ಲ ಹಂಗೆ ಒಂದ್ಸರಿ ನಮ್ಮ ಮಲ್ನಾಡ್ ಕಡೆ ಬನ್ನಿ, ಜೋಗ ಬನ್ನಿ, ಮುರುಡೇಶ್ವರ ಬನ್ನಿ, ಬನ್ನಿ. ಮಲ್ನಾಡ್ ಹುಡುಗರು ಚೆನ್ನಾಗಿರ್ತಾರೆ ಬ್ರೋ. ಎಂತ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ನಡು ಸಣ್ಣ ಮನಸ್ಸು. ಇವಾಗ ಎಷ್ಟೇನು ಅಂತ ಎವ್ವಿ ಹೇಳಿದ್ರೆ ಇವಾಗ ಎಷ್ಟೊಂದು ಡೈಲಾಗ್ ಹೇಳ್ರಪ್ಪ. ಸ್ಟೇಟ್ ಟೈಮ್ ಒಂದು ಮಾತಾಡ್ತೀನಿ. ಯಾವತ್ತೂ ನೀವು ನಮ್ಮೂರು ನಾವು. If you think you're bad, I am your dad. ಇವನ ಹೆಸರು ಆಕ್ಚುಲಿ ರೂಪೇಶ್ ಅಂತ. ನಾವು ಇವನ್ನ ರೊಮ್ಯಾಂಟಿಕ್ ರೂಪೇಶ್ ಅಂತ ಕರಿತೀವಿ. ಅದು ಯಾವ ಮಹಾನುಭಾವ ಹೇಳದ್ನು? ಎಷ್ಟು ವರ್ಷಗಳಿಂದ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೀರೊಳಗೆ ಬಿದ್ದ ರೊಮ್ಯಾಂಟ್ ಮಾಡ್ತಾರಂತೆ. ಲವ್ ಫ್ರಮ್ ಕರ್ನಾಟಕ, ಲವ್ ಫ್ರಮ್ ಆಂಧ್ರ. ಪುಷ್ಪ. ನೀರು ಬಾಟ್ಲ್ ಇದೆ, ಕುಡಿಯೋಣ ಬನ್ನಿ ಮೇಡಮ್. ವಾಟರ್ ಬಾಟ್ಲ್ 1 ಲೀಟರ್. ಗಾಯ್ಸ್, ನಾನು ಇವಾಗ ದಾಂಡೇಲಿದ್ದು ರಿವರ್ ಡ್ರಾಫ್ಟಿಂಗ್ ಮಾಡ್ತಾರಲ್ಲ, ಸೊ ಆ ಎಂಟ್ರಿ ಜಾಗಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಥರ ದೋಣಿಗಳೆಲ್ಲ ಹೋಗ್ತಾ ಇದೆ. ಸೊ ಇಲ್ಲಿ ಒಂದು ಚೆಕಿಂಗ್ ಇರುತ್ತೆ. ಸೊ ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೊಬೇಕು. ಸೊ ನಿಮ್ದು ಏನೇನು ಡೀಟೇಲ್ಸ್ ಇದೆ ಅದನ್ನಲ್ಲಿ ಎಂಟ್ರಿ ಮಾಡಿಸಿ ಅವ್ರ ಹತ್ರ ಒಂದು ಪರ್ಮಿಷನ್ ಲೆಟರ್ ತೊಗೊಂಡು ನೆಕ್ಸ್ಟು ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗಬೇಕು ರಿವರ್ ಡ್ರಾಫ್ಟಿಂಗ್ ಮಾಡೋದಕ್ಕೆ. ಸೊ ನಾವು ಬಂದಿರೋದು ಇವತ್ತು ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಸೊ ಒಂದು ರಶ್ ಇದೆ. ಬ್ರೋ, ನೀವು ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಏನಾದರೂ ಪೋಸ್ ಕೊಡಿ, ಸ್ವಲ್ಪ ಜೋಶ್ ಇರಲಿ. ಬ್ರೋ, ಯು ಆರ್ ಫ್ರಮ್ ಇಂಡಿಯಾ. ಏನು ಅರ್ಥ ಆಗ್ತಿಲ್ವೇ ಈ ಕೇಸು? ಇಂಡಿಯಾ? ರಿಯಲಿ? ಯುವರ್ ನೇಮ್? ಕೆವಿನ್. ಯು ಲುಕ್ ಲೈಕ್. ಕನ್ನಡ ಬರುತ್ತಾ? ಏನು ಬರುತ್ತೆ ಕನ್ನಡದಲ್ಲಿ? ಸರಿ, ಒಂದು ಕನ್ನಡದಲ್ಲಿ ಒಂದು ಹಾಡು ಹೇಳಿ ಬ್ರೋ ಪ್ಲೀಸ್. ಒಂದು ಸಾಂಗ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ಒಂದು ಸಾಂಗ್ ಹೇಳು. ಒಂದು ಸಾಂಗ್ ಫುಲ್ ಫೇಮಸ್ ಬೆಳಗ್ಗೆನೆ. ನೀನು ಒಂದೇ ಒಂದು ಕನ್ನಡ ಸಾಂಗ್ ಹೇಳ್ಬಿಟ್ರೆ ನೀನು ಫುಲ್ ಫೇಮಸ್ ಬೆಳಗ್ಗೆ. ಯಾವ ಸಾಂಗ್ ಹೇಳ್ತೀಯ ನೋಡು? ಪುನೀತ್ ರಾಜ್ಕುಮಾರ್ ಸಾಂಗ್ ಹೇಳ್ತೀಯ? ನೀನೇ ನನಗೆಲ್ಲ ನೀನೇ ನೀನೇ ನನಗೆಲ್ಲ ನೀನೇ. ನೀವು ಬರೋದಾ ಸಾಂಗು? ಬ್ರೋ, ಇದೇನು ನೀವೇನು ಆ್ಯಕ್ಚುಲಿ ಇಲ್ಲಿ ನೀವೇನು ವರ್ಕ್ ಮಾಡೋದು? ರಿವರ್ ಗೈಡ್ ಅಂದರೆ ನೀವು ಅವ್ರು ಕುತ್ಕೊಂಡಿರ್ತಾರ ಬೀಳ್ಸೋದು ಎತ್ತೋದಲ್ಲ, ಸೇಫಾಗಿ ತೊಗೊಂಡೋಗೋದು, ಸೇಫಾಗಿ ತೊಗೊಂಡ್ಬರೋದು. ಕೆಲವೊಂದ್ಸತಿ ಬೀಳಿಸ್ತೀರಾ, ಕೆಲವೊಂದ್ಸರಿ ಬೀಳಿಸ್ತೀವಿ ಬ್ರೋ. ನಮ್ಮ ಟೀಮಲ್ಲಿ ಬಂದರೆ ಇವನ್ನ ಫಸ್ಟ್ ಬೀಳಿಸಿ ಬ್ರೋ. ಪ್ರೊಫೆಷನಲ್ ಗೈಡ್. ನಿಮ್ಮ ಹೆಸರು? ಪ್ರೊಫೆಷನಲ್ ದರ್ಶನ್ ಅಂತ. ಇವರು ನಮ್ಮ ಭಾಷಾ ಬಾಯ್ ಅವರು. ಹ್ಞೂ ಬ್ರೋ, ಮಿಸ್ಟರ್ ಮಲ್ನಾಡ್ ಅಂತ. ಮಿಸ್ಟರ್ 250 ಸಬ್ಸ್ಕ್ರೈಬ್ ಮಾಡ್ತೀನಿ ಬ್ರೋ. ಖಂಡಿತ ಬ್ರೋ. ಮಿಸ್ಟರ್ ಮಲ್ನಾಡ್ ಅಂತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಭಾಷಾ ಬಾಯ್, ನಮಸ್ಕಾರ. ಆರಾಮ? ಮತ್ತೆ ಸಮಾಚಾರ? ತಿಂಡಿ ತಿಂದ್ರಾ? ಇಲ್ಲ ಜಾಸ್ತಿ ತಿಂಡಿ ತಿನ್ಬೇಡಿ, ನೀವು ಮುಳುಗುತ್ತೆ ದೋಣಿ. ಎಷ್ಟು ಮಾತಾಡ್ತಿದ್ಯಾ? ಟೋಪಿ ತೆಗಿಯೋಣ. ಏನಾದ್ರು ವಾ ಸೂಪರ್. ಯಾವ ಶಾಂಪು ಹಾಕಿರೋಣ? ಭಾವನಾತ್ಮಕವಾದ ಜೀವಿ ನಾನು. ಜೈ 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 ಜೈ. ಚೆನ್ನಾಗಿದೆ ಈ ಥರ ದೋಣಿ. ನಾನು ನಮ್ಮ ಊರಿಗೆ ತೊಗೊಂಡೋಗ್ಬೇಕು. ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಏನಂದ್ರೆ ಜಾಕೆಟ್ ಸಿಕ್ಕಿಲ್ಲ, ಸೊ ಅದಕ್ಕೆ ವಾಪಸ್ ಹೋಗ್ತೀವಿ. ಊಟ ಮಾಡ್ಕೊಂಡು ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡ್ತೀವಿ. ಬರೀ ಊಟ ಒಂದು ಕರೆಕ್ಟ್ ಟೈಮ್ಗೆ ಆಗ್ತಿದೆ. ಅದಂತೂ ಮಾತ್ರ ಪಕ್ಕ ಹಾಕ್ತಿದ್ದಾರೆ. ಬಿಸಿಲಲ್ಲಿ ಕುಣಿಸ್ಬಿಟ್ಟು ಸಾಕಾಯ್ತು ನಮಗೆ. 2 ಅವರ್ ಆಯ್ತು. ಗಟ್ಟಿ ಹಾಕೊಳ್ಳಪ್ಪ. ಗಟ್ಟಿ ಆಳು.
हिंदी में आपको देखे हम लोग बहुत खुश हो रहे हैं तो इस स्टेज में आ रहे हैं ना इस स्टेज में आप कर रहे हैं ना Your name? ಇವಾಗ ನಮ್ಮ ಟೀಮವ್ರು ಎಲ್ರಿಗೂ ಕೂಡ ಈ ಥರ ಜಾಕೆಟ್ ಸಿಕ್ಕಿದೆ ಎಲ್ಲರೂ ಜಾಕೆಟ್ ಹಾಕೊಂಡು ಹೊಳೆಗಾರಕ್ಕೆ ಹೋಗ್ತಾ ಇದ್ದೀವಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೊಳೆಗಾರ ತರೋದಕ್ಕೆ ಬೇಜಾರಾಗ್ತಾ ಇದೆ ಆದರೂ ಹಾರಲೇಬೇಕು ಎಂಜಾಯ್ ಮಾಡೋದಕ್ಕೆ ಏನು ಮಾಡೋಕ್ಕಾಗಲ್ಲ ಇನ್ ಕೇಸ್ ಫೈನಲಿ ವಿ ಗಾಟ್ ಜಾಕೆಟ್ ಫೈನಲಿ ವಿ ಕೇಮ್ ದಾಂಡೇಲಿ ಫೈನಲಿ ವಿ ಸ್ಟಾರ್ಟ್ ಆಗಬೇಕಾ ಗೈಸ್ ಮೇಲ್ಗಡೆ ಹೋಗ್ಬೇಕು ಇಲ್ಲಿ ಸ್ಪೆಸಿಫಿಕ್ ಲೈನ್ ಮಾಡಿ ಅವ್ರು ಕಾಯ್ತಿದ್ದಾರೆ ಅವ್ರ ತಲೆ ಮೇಲೆ ನಾವು ಮತ್ತೆ ಲೈನ್ ಮಾಡ್ಬೇಕಲ್ಲಿ ಗಾಯ್ಸ್ ಇಷ್ಟಕ್ಕೆ ಮುಗ್ದಿಲ್ಲ ನಾವು ಕಾಯೋದು ಇನ್ನೂ ಬಾಕಿ ಇದೆ What you want? You said something. I need. What did you say? I said finally we got jacket and all. We all started riding. No, Again I said started again we again, had to wait. ಓಕೆ ನೋಡಿ ಎಲ್ಲರೂ ಒಂದ್ಸರಿ ಹೈ ಮಾಡಿ ಕ್ಯಾಮ್ರಾಗೆ ಓಕೆ ಎಲ್ಲರೂ ಒಂದ್ಸರಿ ಹೈ ಮಾಡಿ ಓಕೆ ಪೆಡಲ್ ಸಿಡಿ ಬೇಗ ಇದ್ರ ಮೇಲೆ ಲಿಫ್ಟ್ ಮಾಡ್ಬೇಕು ಎಲ್ಲರೂ ಸರಿಯಾಗಿ ಹಿಡಿ बोलो गाइस काली मैया की ಓಕೆ गाइस ಓನ್ಲಿ ರೈಟ್ ಫಾರ್ವರ್ಡ್ ರೈಟ್ ಸೈಡ್ ಮಾತ್ರ ಮಾಡಿ ಓಕೆ ಸ್ಟಾಪ್ ಓಕೆ ಮಾಡಿ ಫಾರ್ವರ್ಡ್ ಮಾಡಿ ಜೋರಾಗಿ ಮಾಡಿ ಫಾಸ್ಟ್ ಆಗಿ ಹೋಗ್ಬೇಕು ಜಂಪ್ ಮಾಡಿ ಬೇಗ ಇವತ್ತೇ ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ ನೆಕ್ಸ್ಟ್ ಮಾಡಿ ಮೇಡಮ್ ಬೇಗ ಓಯ್ ಕಲ್ಲಿದೆ ಈ ಕಡೆ ಮಾಡೋಣ ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದೆ ಪಡಲ್ ನನ್ನ ಕಡೆ ಮುಖ ಮಾಡೋಣ ಓಯ್ ಈ ಕಡೆ ತಿರ್ಗೋ ದಾರ ಹಿಡ್ಕೋ ಕಾಲಿಂದ ಕಡೆ ತಗೋ ಆ ದಾರ ಜೋರಾಗಿ ನಿನ್ನ ಹತ್ರ ಹೇಳಿ 1 2 3 ಹೇಳಿ ಬೈ ಲೆಗ್ ಬ್ಯಾಕ್ ಸೈಡ್ ನೀವು ಹೇಳಿದಕ್ಕಷ್ಟೇ ನಾವು ओके 1 2 3 अरे पैर को पीछे लेना यार आगे क्यों लेके आ रहा है आगे आ जा थोड़ा अभी खींचो 1 2 खींचो ಲೆಗ್ ಬ್ಯಾಕ್ ಸೀಟ್ ತಗೊಳ್ಳಿ ಬ್ರೋ ಓಕೆ 1 2 3 ಹೇಳಿರಿ ದಾರ ಎಳಿಬೇಕಣ್ಣ ಹಿಡಿಬಾರ್ದು ಅಣ್ಣ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಆ ಕಡೆ ಹೋಗಿ ಅಂತೇಳಿ ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ಯಾಕೆ ಬರ್ತೀರಿ ನೀವು ಇಲ್ಲಿಗೆ ದಾರ ಬಿಡ್ಬೇಕು హ్యాండ్ వదలండి మీ జాకెట్ పట్టుకోండి మీనెత్తదంగా ఓకే గాయ్స్ హలో టీమ్ బ్రో హలో ನಿಮ್ಗೆ look at the cameraman right side okay chalo forward ಅಣ್ಣ ಓಯ್ ಹೇಳ್ಕೊರಿ ಅವ್ರನ್ನ ಏನ್ ಮಾಡ್ತಿದ್ದೀರಾ ಅರೆ ಬನ್ನಿ ಬ್ರೋ ಮೇಲೆ ನಿಮ್ಮನ್ನ ನಾವು ಹೋಗಿರೋ ಈ ಥರ ಬೋಟ್ಗಳಿರುತ್ತಲ್ಲ ಅದನ್ನ ಈ ಥರ ಜೀಪ್ನಲ್ಲೇ ತಗೊಂಡು ಬರ್ತಾರೆ ಅದಾದ್ಮೇಲೆ ನಾವು ಈ ಬೋಟ್ಗಳನ್ನ ಇದರಿಂದ ಕೆಳಗಡೆ ನಾವೇ ಇಳಿಸ್ಬೇಕು
ಡಿಸೈನ್ ಮಾಡಿರೋ ದೋಣಿಗಳನ್ನ ನಾವೇ ಇಳಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಣ್ಣವರು. ಇವಾಗ ಸೊ ದಾಂಡೇಲಿ ಟ್ರಿಪ್ನ ಮುಗಿಸ್ಬಿಟ್ಟು ಏನು ರಿವರ್ ಡ್ರಾಫ್ಟಿಂಗ್ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿ ಅಂದರೆ ಅಲ್ಟಿ ಆಗಿತ್ತು. ಸೊ ನಾನು ಪಬ್ಲಿಕಲ್ಲಿ ಇಷ್ಟೊಂದೆಲ್ಲ ಮಾತಾಡಿರೋದು ಇದೆ ಫಸ್ಟ್ ಟೈಮು. ಸೊ ನನಗೆ ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು, ಆಗದೇ ಇರ್ಬೋದು. ಬಟ್ ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ. ಸೊ ಇದೇ ದಾಂಡೇಲಿ ಎಕ್ಸ್ಪೀರಿಯನ್ಸ್. ನೀವು ಕೂಡ ಒಂದ್ಸರಿ ದಾಂಡೇಲಿನ ವಿಸಿಟ್ ಮಾಡಿ, ಸಖತ್ತಾಗಿರುತ್ತೆ.